ಕಲಾ ಸೌರಭ 2026 ಸುಂದರವಾದಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗಿದ್ದೇವೆ. ಇದೀಗ ಕಾರ್ಯಕ್ರಮದ ಎರಡನೇ ಈಗಾಗಲೇ ಬೆಳಿಗ್ಗೆ ಒಂದು ತಂಡ ತಮ್ಮ ಪರ್ಫಾರ್ಮೆನ್ಸ್ ಅನ್ನು ಈ ವೇದಿಕೆಯಲ್ಲಿ ನೀಡಿದ್ದಾರೆ. ಈಗ ಎರಡನೇ ತಂಡವನ್ನು ಕರೆಯುವಂತ ಸುಂದರವಾದಂತಹ ಕ್ಷಣ. ಕಲಾ ಸೌರಭದ ಒಂದು 4ನೇ ಆವೃತ್ತಿ ಸತತ 3 ವರ್ಷಗಳಿಂದ ನಿರಂತರವಾಗಿ ಈ ಒಂದು ಕಲಾ ಸೇವೆಗೆ ಅವಕಾಶ ಮಾಡಿಕೊಟ್ಟು ಬರ್ತಿರುವಂತಹ ಆಟಿಸಮ್ ಸೊಸೈಟಿ ಉಡುಪಿ ರಿಜಿಸ್ಟರ್ಡ್ ಇವರಿಗೆ ಕಾರ್ಯಕ್ರಮದ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಳ್ತಾ ಕಾರ್ಯಕ್ರಮವನ್ನು ಮುಂದುವರಿಸಿಕೊಳ್ತಾ ಹೋಗ್ತಾ ಇದ್ದೇವೆ. ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಅದರದೇ ಆದಂತಹ ಒಂದು ಅರ್ಥ ಇರ್ತದೆ, ಅರ್ಥಪೂರ್ಣ ಆದಂತಹ ಮಾತುಗಳಿರ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ರಿಜಿಸ್ಟರ್ಡ್ ಇವರ ವತಿಯಿಂದ ವೇದಿಕೆಯಲ್ಲಿ ಸಾಗಿ ಬರ್ತಿರುವಂತಹ ಕಲಾ ಸೌರಭ 2026ರ ಎರಡನೇ ತಂಡವನ್ನು ನಾವು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ನಿಮ್ಮೆಲ್ಲರ ಒಂದು ಗಟ್ಟಿ ಚಪ್ಪಾಳೆ ಮಕ್ಕಳನ್ನ ವೇದಿಕೆ ಮೇಲೆ ಬರಮಾಡಿಕೊಳ್ಳುವಂತಹ ಗೌರವದಿಂದ ಅವರನ್ನು ಸ್ವಾಗತಿಸಿಕೊಳ್ತಾ ಇದ್ದೇವೆ. ಆಶಾ ನಿಲಯದ ಎಲ್ಲ ವಿದ್ಯಾರ್ಥಿಗಳನ್ನ ಪ್ರೀತಿಪೂರ್ವಕವಾಗಿ ವೇದಿಕೆಯಲ್ಲಿ ನಿಮ್ಮನ್ನ ಪ್ರೀತಿಪೂರ್ವಕವಾಗಿ ವಿನಮ್ರ ರೀತಿಯಿಂದ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಇದೀಗ ನಿಮ್ಮ ಮುಂದೆ ಆಶಾ ನಿಲಯದ ಮಕ್ಕಳಿಂದ ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ, ಪಾದವೇ ಇಲ್ಲದ ಮೀನು ಈಜಲು ಮರೆಯುವುದೇ, ಕೈಗಳೇ ಇಲ್ಲದ ಮರಗಿಡ ಈತದೆ ಉಳಿಯುವುದೇ, ಹಗಲಲ್ಲಿ ಕಾಣದ ತಾರೆಗಳು ಮಿನುಗದೆ ಇರಬಹುದೇ, ಮಿನುಗದೆ ಇರಬಹುದೇ, ಮಿನುಗದೆ ಇರಬಹುದೇ. ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ, ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ. ಸಭಿಕರಿಗೆ ನಮಸ್ಕಾರ. ಇವರು ಏನಿಲ್ಲಿ ನಾಟಕ ಮಾಡ್ತಾರೆ ಅಂತ ನಿಮ್ಗೆ ಆಶ್ಚರ್ಯ ಆಗ್ಬೋದು. ಅಯ್ಯೋ, ನಿಮ್ಮ ಜೀವನನೇ ನಾಟಕ ಅಲ್ವಾ ಸರ್? ಅಲ್ವಾ ಮೇಡಮ್? ನಟನೆ ಅನ್ನೋದು ನಮ್ಮ ಬದುಕಿನ ಒಂದು ಅವಿಭಾಜ್ಯ ಅಂಗ. ಹೇ ತಮ್ಮ, ಹಾಗೆಲ್ಲ ಹೇಳ್ಬೇಡ, ಮತ್ತೆ ಎಲ್ರು ಫಿಲ್ಮ್ ಆಕ್ಟರ್ ಅಂತ ತಿಳ್ಕೊತಾರೆ. ಹಾಗಲ್ಲ ಮರಿ, ನಾನು ಹೇಳಿದ್ದು ಒಬ್ಬೊಬ್ಬರದು ಒಂದೊಂದು ಪಾತ್ರ ಅಂತ. ಕೆಲವರದು ನೈಜ ನಟನೆ, ಇನ್ನು ಕೆಲವರು ಓವರ್ ಆಕ್ಟಿಂಗ್. ಹಾಗಲ್ಲ, ತಮಾಷೆಗೆ. ಈ ಭೂಮಿಗೆ ಬಂದ ಮೇಲೆ ನಮ್ಮ ಭಾಗದ ಪಾತ್ರ ಮುಗಿಸಿ ಹೊರಡಬೇಕು. ಅಣ್ಣ, ಅದೇನೋ ಅವರೆಲ್ಲ ಒಟ್ಟಾಗಿದ್ದಾರೆ, ಬಾ ನೋಡೋಣ. ನಮಸ್ಕಾರ, ಕಾಂಗ್ರ್ಯಾಚುಲೇಷನ್ಸ್. ನಿಮಗೆ ಹೆಣ್ಣು ಮಗುವಾಗಿದೆ. ಆದ್ರೆ ಮಗುವಿಗೆ ಸ್ವಲ್ಪ ಅಂಗವಿಕಲತೆ ಇದೆ. ಹೌದಾ? ನಾನು ಶಾಲೆಗೆ ಹೋಗೋದಿಲ್ಲ. ಅಲ್ಲಿ ಬೇರೆ ಮಕ್ಕಳು ತುಂಬಾ ಚೆನ್ನಾಗಿ ಆಡ್ತಾರೆ, ಓಡ್ತಾರೆ, ನನ್ಗೆ ಆಗಲ್ಲ. ಹೌದಾ ಮಗ, ಬೇಜಾರ್ ಮಾಡ್ಬೇಡ. ನಿನ್ಗೆ ಎಷ್ಟು ಆಗುತ್ತೋ ಅಷ್ಟು ಆಟ ಆಡು. ಇಲ್ಲ ಅಮ್ಮ, ಅವರು ನಂಗೆ ತಮಾಷೆ ಮಾಡ್ತಾರೆ, ನಂಗೆ ಬೇಜಾರಾಗತ್ತೆ. ನೋಡು, ಆ ತರ ತಿಳ್ಕೊಳ್ಬಾರ್ದು. ಎಲ್ರು ಒಂದೇ ತರ ಇರ್ತಾರಾ? ಇಲ್ಲ ಅಲ್ವಾ?
ಅಮ್ಮ, ಯಾಕೆ ಇಷ್ಟೆಲ್ಲ ಬೇಜಾರು ಮಾಡ್ಕೊಳ್ತೀರಿ? ಇಂತಹ ವಿಶೇಷ ಮಕ್ಕಳಿಗಾಗಿ ಅನೇಕ ಸಂಸ್ಥೆಗಳು ನಿರಂತರ ಸೇವೆ ಮಾಡ್ತಾ ಇವೆ. ಬನ್ನಿ, ಅಲ್ಲಿಗೆ ಹೋಗೋಣ. ಈ ಬದುಕು ದೇವರ ಕೊಡುಗೆ. ಪ್ರತಿಯೊಬ್ಬನಿಗೂ ಬದುಕುವ ಹಕ್ಕಿದೆ. ನೋಡಿ, ಇದು ನಮ್ಮ ವಿಶೇಷ ಚೇತನ ಶಾಲೆ. ಇಲ್ಲಿರುವ ಮಕ್ಕಳೆಲ್ಲರೂ ದೇವರಿಗೆ ಸಮಾನ. ನೋಡಿ, ನಿಮ್ಮೆಲ್ರಿಗೂ ಬೇರೆ ಬೇರೆ ರೀತಿಯ ತರಬೇತಿ ನೀಡಿದ್ದೇವೆ. ನೀವು ಅದ್ಭುತ ಪ್ರತಿಭೆಗಳು. ನನ್ಗೂ ಎಲ್ಲರಂತಹ ಮಗು ಬೇಕು ಅಂತ ಬೇಡಿದ್ದೆ. ಎಲ್ಲರಂತೆಯೇ ಇದ್ದನಲ್ಲ. ಟೀಚರ್, ಇದು ಸಮಾಧಾನ ಮಾಡೋಕೆ ಹೇಳುವ ಮಾತು ಇಲ್ಲ, ಹೆತ್ತ ತಾಯಿಗೆ ಹೆಗ್ಗಣ ಮುದ್ದು. ನಮ್ಮ ಮಕ್ಕಳಿಗೆ ನಾವೇ ಮಾದರಿಯಾಗ್ಬೇಕು. ಹಿರಿಯ ಕವಿಯೊಬ್ಬರು ಹೇಳಿದ ಮಾತುಗಳು ನೆನಪಿದ್ಯಾ? ಇರುವ ಭಾಗ್ಯವನ್ನೆನೆದು ಬಾರೆನೆಂಬುದನ್ನು ಬಿಡು, ಹರುಷಕ್ಕಿದುವೇ ದಾರಿ. ಹೌದು, ಆದ್ರೆ ಮುಂದೆ ಮಗುವಿನ ಬದುಕು? ನಾವಿರುವವರೆಗೆ ಸರಿ, ಮತ್ತೆ ಅವರ ಬದುಕು? ಆ ಚಿಂತೆ ಏಕೆ? ಅವರು ಎಲ್ಲರಂತೆ ಬದುಕಬಲ್ಲರು. ಅವರ ಬದುಕು ಅವರು ಕಟ್ಟಿಕೊಳ್ತಾರೆ. ನನ್ನೊಳಗೊಬ್ಬ ಸುಂದರ ರಾಗದ ಗಾಯಕನಿದ್ದಾನೆ, ಗಾಯಕನಿದ್ದಾನೆ. ನೋವುಗಳ ನಲಿವಾಗಿಸಿ ರಾಗದಿ ಉಲಿಯುವನು, ರಾಗದಿ ಉಲಿಯುವನು. ನನ್ನೊಳಗೊಬ್ಬ ಸುಂದರ ಕಲಾವಿದನಿದ್ದಾನೆ, ಕಲಾವಿದನಿದ್ದಾನೆ. ಕನಸಿಗೆ ಬಣ್ಣವ ಬಳೆದು ನನ್ನ ಸಾಗಿಸುವ ಅವನು, ನನ್ನ ಸಾಗಿಸುವ ಅವನು. ನನ್ನೊಳಗೊಬ್ಬ ಸುಂದರ ನಾಟ್ಯ ಚತುರನಿದ್ದಾನೆ, ಚತುರನಿದ್ದಾನೆ. ಹೆಜ್ಜೆಯ ಗೆಜ್ಜೆಗೆ ನಾದವ ಹೊಮ್ಮಿಸಿ ನವಿಲಾಗುವನವನು, ನವಿಲಾಗುವನವನು. ಬದುಕಿದು ನಮ್ಮದು, ನೆರಳದು ನಿಮ್ಮದು. ಬದುಕಿದು ನಮ್ಮದು, ನೆರಳದು ನಿಮ್ಮದು. ಜೋಡಿಸಿ ಕೈಗಳನ್ನು, ಜೋಡಿಸಿ ಕೈಗಳನ್ನು. ಅನುಕಂಪವು ಬೇಡ, ಅವಕಾಶವೂ ಬೇಕು. ನಾವು ನಿಮ್ಮೊಳಗೆ, ಎಂದೆಂದೂ ನಿಮ್ಮೊಳಗೆ. ನಾವು ನಿಮ್ಮೊಳಗೆ, ಎಂದೆಂದೂ ನಿಮ್ಮೊಳಗೆ. ಆ ಆ ಆ ಆ ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ. ಪಾದವೇ ಇಲ್ಲದ ಮೀನು ಈಜಲು ಮರೆಯುವುದೇ. ಕೈಗಳೇ ಇಲ್ಲದ ಮರಗಿಡ ಈಸದೆ ಉಳಿಯುವುದೇ. ಹಗಲಲ್ಲಿ ಕಾಣದ ತಾರೆಗಳು ಮಿನುಗದೆ ಇರಬಹುದೇ, ಮಿನುಗದೆ ಇರಬಹುದೇ, ಮಿನುಗದೆ ಇರಬಹುದೇ.
ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ ಬಣ್ಣವೇ ಇಲ್ಲದ ಕೋಗಿಲೆ ಹಾಡನು ಮರೆಯುವುದೇ ಎಸ್, ಬೇರೆಯವರನ್ನ ಉದಾಹರಣೆಯನ್ನಾಗಿ ತೆಗೆದುಕೊಳ್ಳುವ ಬದಲು ನಮಗೆ ನಾವೇ ಉದಾಹರಣೆಯನ್ನಾಗುವ ಮಾತುಗಳಿಗೆ ತಾವು ನುಡಿಗಂಟಿದವರು. ಮಗದೊಮ್ಮೆ ಜೋರದ ಕೈ ಚಪ್ಪಾಳೆ ಇಡೀ ಒಂದು ತಂಡಕ್ಕೆ. ಇದೀಗ ವೇದಿಕೆ ಮೇಲೆ ಬರಮಾಡಿಕೊಳ್ಬೇಕಾಗ್ತಿ ಟೆಡಿ ಸರ್ ಹಾಗೆಯೇ ಭಾಸ್ಕರ್ ಶೇರಿಗ ತಮ್ಮನ್ನ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಗೌರವದ ಸ್ಮರಣಿಕೆಯನ್ನು ನೀಡಿ ಅವರಿಗೆ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಾಸ್ಕರ್ ಶೇರಿಗರ್ ಹಾಗೆಯೇ ಟೆಡಿ ಸರ್ ತಮಗಿದು ವೇದಿಕೆ ಮೇಲೆ ಪ್ರೀತಿಪೂರ್ವಕವಾದಂತಹ ನಲುಮೆಯ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆಯೇ ಇವರ ಜೊತೆಗೆ ಐಡಾ ಮೇಡಮ್ ಹಾಗೆಯೇ ಲೀಲಾ ಮೇಡಮ್ ತಮ್ಮನ್ನು ಸಹ ಪ್ರೀತಿಪೂರ್ವಕವಾಗಿ ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಸುಂದರವಾದಂತಹ ಪರ್ಫಾರ್ಮೆನ್ಸ್ಗೆ ಮಗದೊಮ್ಮೆ ಚಪ್ಪಾಳೆ. ಹಾಗೆಯೇ ಇವರನ್ನ ಗೌರವಿಸಲಿಕ್ಕೆ ನಮ್ಮ ಜೊತೆಗೆ ಅತಿಥಿ ಅಭ್ಯಾಗತರು ವೇದಿಕೆ ಮೇಲೆ ಉಪಸ್ಥಿತರಿದೆ. ತಮಗಿದು ಕಾರ್ಯಕ್ರಮದ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಬಯಸಿಕೊಳ್ತಾ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಮಗದೊಮ್ಮೆ ಪ್ರೀತಿಪೂರ್ವಕವಾದಂತಹ ವಂದನೆ, ಅಭಿನಂದನೆ, ಅಭಿವಂದನೆ. ತಮ್ಮ ಇದು ಕಲಾ ಸಭೆ ಹೀಗೆ ಸಾಗಿ ಬರಲಿ. ಇನ್ನಷ್ಟು ಮತ್ತಷ್ಟು ಮಗದಷ್ಟು ವೇದಿಕೆಗಳು ನಿಮಗೆ ಸಿಗಲಿ, ನಿಮಗೆ ದಾರಿ ಎರೆಯಲಿ ಎಂಬಂತಹ ಮಾತಿನೊಂದಿಗೆ ಸುಂದರವಾದಂತಹ ಕಾರ್ಯಕ್ರಮವನ್ನು ಅಥವಾ ಸುಂದರವಾದ ಪರ್ಫಾರ್ಮೆನ್ಸ್ ಅನ್ನ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದಂತಹ ಆಶಾನಿಲಯದ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ತಿಳಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳಿಗೆ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ವಿದ್ಯಾರ್ಥಿಗಳ ಬ್ಯಾಗ್ ಒಂದನ್ನ ನೀಡ್ತಾ ಇದ್ದೇವೆ. ಇದನ್ನ ಒನ್ ಸ್ಟೆಪ್ ಗುಡ್ ಲೈಫ್, ಒನ್ ಗುಡ್ ಸ್ಟೆಪ್ ಇವರ ವತಿಯಿಂದ ಇದನ್ನ ನೀಡಿರುತ್ತಾರೆ. ಇವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಮುಂದಿನ ತಂಡ ತಯಾರಾಗಿರಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ತಂಡದ ಹೆಸರು ಸುಮೇಧ. ನಿಮ್ಮ ಓಕೆ, ಮತ್ತೊಮ್ಮೆ ಪ್ರೀತಿಪೂರ್ವಕವಾದಂತಹ ವಂದನೆಗಳು, ಅಭಿನಂದನೆಗಳು, ಅಭಿವಂದನೆಗಳು ಆಶಾನಿಲಯದ ವಿದ್ಯಾರ್ಥಿಗಳಿಗೆ. ಇದೀಗ ಪ್ರೀತಿಪೂರ್ವಕವಾಗಿ ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಳೋಣ ಸುಮೇಧ ಇವರ ತಂಡದವರನ್ನ. ಪ್ರೀತಿಪೂರ್ವಕವಾಗಿ ಕಲಾ ಸೌರಭದ ವೇದಿಕೆಗೆ ಇವತ್ತಿನ ಮೂರನೇ ಪರ್ಫಾರ್ಮೆನ್ಸ್ ಸುಮೇಧ ಇವರ ತಂಡದವರಿಂದ. दिल है छोटा सा, छोटी सी आशा, मस्ती भरे मन की भोली सी आशा, चांद तारों को छूने की आशा, आसमानों में उड़ने की आशा. दिल है छोटा सा, छोटी सी आशा, महक जाऊं मैं आज तो ऐसे, फूल बगिया में महके हैं जैसे, बादलों की मैं ओढ़ूं चुनरिया, झूम जाऊं मैं बन के बावरिया, अपनी चोटी में बांध लूं दुनिया. दिल है छोटा
मस्ती भरे मन की भोली सी आशा ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಒಬ್ಬೆ ಬರ್ತಿನ ಪುರ್ಲುನು ತೂಲೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ತಂಜಿ ಪುರ್ಲು ನಮನ ಭಾಷೆ ಡೆನ್ನ ಡೆನ್ನ ನಾಡೆನ್ನ ನಡೆನ್ನ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು ಕೈಯ ಕೊಟ್ಟು ಓಡಿ ಹೋದನು ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಕೆಳಗೆ ಬಿಟ್ಟನು ಆಕಾಶ ಮೇಲೆ ಇಟ್ಟನು ನಮ್ಮ ಶಿವ ಪಾತಾಳ ಕೆಳಗೆ ಬಿಟ್ಟನು ನಡುವೆ ಈ ಭೂಮಿಯನ್ನು ದೋಣಿಯಂತೆ ತೇಲಿಬಿಟ್ಟು ಕಾಣದಂತೆ ಶಿವ ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು ಎಸ್, ಸುಮೇಧ ಶಾಲೆಯ ಮಕ್ಕಳು ಬಹಳಷ್ಟು ಉಮೇದಿನಲ್ಲಿ ಡಾನ್ಸ್ ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನ ಸಲ್ಲಿಸಿಕೊಳ್ಳುತ್ತಾ ಅವರಿಗೆ ಗೌರವ ಸ್ಮರಣಿಕೆಯನ್ನ ವಿತರಿಸುವರೆ ಬರಮಾಡಿಕೊಳ್ಳುತ್ತಿದ್ದೇವೆ.
ಆಸರೆ ಸ್ಕೂಲ್ ಫೌಂಡರ್ ಶ್ರೀಯುತ ಜೈವಿಠಲ್ ಸರ್ ಹಾಗೂ ರೂಡ್ಸೆಟ್ನ ಡೈರೆಕ್ಟರ್ ಆಗಿರುವಂತಹ ಶ್ರೀಯುತ ಬೊಮ್ಮಯ್ಯ ಸರ್ ಇವರನ್ನ ಅತ್ಯಂತ ಪ್ರೀತಿಪೂರ್ವಕವಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ. ಸುಮೇಧ ಶಾಲೆಯ ವಿದ್ಯಾರ್ಥಿಗಳು ಸುಮಾರು 6 ಜನ ಬಹಳಷ್ಟು ಸುಂದರವಾಗಿ ನೃತ್ಯವನ್ನ ಪ್ರದರ್ಶನಗೈದಿದ್ದಾರೆ. ಹೋದಲ್ಲೆಲ್ಲ ಇವರಿಗೆ ಇನ್ನಷ್ಟು ಅವಕಾಶಗಳು ದೊರಕಲಿ ಎನ್ನುವ ಹಾಗೆ ನಾವು ನಂಬಿರುವಂತಹ ದೈವ ದೇವರಲ್ಲಿ ಭಕ್ತಿಪೂರ್ವಕವಾಗಿ ಪ್ರಾರ್ಥಿಸಿಕೊಳ್ಳುತ್ತಾ ಅವರನ್ನ ಪ್ರೀತಿಯಿಂದ ಬರಮಾಡಿಕೊಳ್ಳುವರೆ ವೇದಿಕೆಯ ಮೇಲ್ಭಾಗಕ್ಕೆ ಆಹ್ವಾನಿಸ್ತಾ ಇದ್ದೇವೆ. ಶ್ರೀಯುತ ಜೈವಿಠಲ್ ಸರ್ ಹಾಗೂ ಶ್ರೀಯುತ ಬೊಮ್ಮಯ್ಯ ಸರ್ ಇವರನ್ನ ಒನ್ ಗುಡ್ ಸ್ಟೆಪ್ ಇವರ ವತಿಯಿಂದ ಭಾಗವಹಿಸಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಿಶೇಷವಾದ ಬ್ಯಾಗ್ ಅನ್ನ ವಿತರಿಸುವಂತಹ ಕಾರ್ಯಕ್ರಮವನ್ನ ಇವತ್ತು ಇರಿಸಿಕೊಂಡವರಿದ್ದಾರೆ. ಈ ಒಂದು ಕೊಡುಗೆಯನ್ನು ನೀಡಿರುವಂತಹ ಒನ್ ಗುಡ್ ಸ್ಟೆಪ್ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಮುಂದಿನ ತಯಾರಿಯಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ ದೀನಾ ಸ್ಪೆಷಲ್ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿಗಳನ್ನ, ಹಾಗೆ ದೀನಾ ಸ್ಪೆಷಲ್ ಸ್ಕೂಲ್ ವಿದ್ಯಾರ್ಥಿಗಳನ್ನ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುತ್ತಾ ಸುಮೇಧ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನ ಮತ್ತೊಮ್ಮೆ ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಮುಂದಿನ ಪ್ರದರ್ಶನಕ್ಕಾಗಿ ದೀನಾ ಸ್ಪೆಷಲ್ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿಗಳು. ಅದು ನಮ್ಮ ಶಕ್ತಿ. ಈ ಶಕ್ತಿಯನ್ನು ತೋರಿಸಲು ಆತ್ಮವಿಶ್ವಾಸದಿಂದ ಹೆಜ್ಜೆಯನ್ನು ಇಟ್ಟು ಜೀವನವನ್ನು ಸಂಭ್ರಮಿಸಬೇಕು. मुझ में कहीं बाकी थोड़ी सी है जिंदगी, जगी धड़कन नहीं जाना जिंदा हूँ मैं तो अभी, कुछ ऐसी लगन इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या रो लूं जरा, मर जाऊं या जी लूं जरा। हो धूप में जलते हुए तन को छाया पेड़ की मिल गई, रूठे बच्चे की हंसी जैसे फुसलाने से फिर खिल गई, कुछ ऐसा ही अब महसूस दिल को हो रहा है, बरसों के पुराने जख्म पे मरहम लगा सा है, कुछ ऐसा रहम इस लम्हे में है, ये लम्हा कहाँ था मेरा, अब है सामने इसे छू लूं जरा, मर जाऊं या जी लूं जरा, खुशियाँ चूम लूं या ಮಗಳೇ, ಧೈರ್ಯಗೆಡಬೇಡ. ನಿನ್ನಿಂದ ಆಗೋದಿಲ್ಲ ಅಂತ ಅನ್ಕೋಬೇಡ, ಮತ್ತೆ ಪ್ರಯತ್ನ ಪಡು. ನಿನ್ನಿಂದ ಸಾಧ್ಯ ಆಗೇ ಆಗುತ್ತೆ.
इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए आशियाँ दबे दबे पाँव से आए हौले हौले जिंदगी होठों पे कोई चढ़ा के हम ताले लगा के चल गुमसुम तराने चुप के गाए आधी आधी बांट ले आजा दिल की ये ज़मीन थोड़ा सा तेरा सा होगा थोड़ा मेरा भी होगा अपना ये आशियाँ इतनी सी हंसी इतनी सी खुशी इतना सा टुकड़ा चांद का ख्वाबों के तिनकों से चल बनाए आशियाँ ದೀನಾ ಸ್ಪೆಷಲ್ ಸ್ಕೂಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಗಟ್ಟಿ ಚಪ್ಪಾಳಿಯನ್ನು ತಾವೆಲ್ಲರೂ ಕೂಡ ನೀಡಬೇಕು ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೇನೆ. ಒಂದು ಸುಂದರವಾದ ನೃತ್ಯವನ್ನ ಪ್ರದರ್ಶಿಸಿದ್ರು. ಇವರಿಗೆ ಸವಿ ನೆನಪಿನ ಕಾಣಿಕೆಯನ್ನು ವಿತರಿಸುವರೆ ಭರಮಾಡಿಕೊಳ್ತಾ ಇದ್ದೇವೆ. ರವೀಂದ್ರ ದೇವಾಡಿಗ, ಜಿಲ್ಲಾ ವಿಶೇಷ ಶಾಲಾ ಶಿಕ್ಷಕರ ಮುಖ್ಯಸ್ಥರು, ಅವರೊಂದಿಗೆ ಡಾಕ್ಟರ್ ಲಾವಣ್ಯ ಮೇಡಮ್ ಅವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಶ್ರೀಮತಿ ರೇಷ್ಮಾ ತೋಟ, ನೂರಲ್ ಫುಕ್ರಾನ್ ಇವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ, ಸಾಧಿಸುವ ಛಲಬೇಕು. ಸಾಧನೆಗೆ ತೊಡಗಿದರೆ ಸಬಲ ನುಂಗಬಹುದು ಅನ್ನುವಂತಹ ಮಾತನ್ನ ಮತ್ತೊಮ್ಮೆ ವೇದಿಕೆಯ ಮೇಲ್ಭಾಗದಲ್ಲಿ ತೋರಿಸಿಕೊಟ್ಟವರಿದ್ದಾರೆ. ವಿಶೇಷ ಚೇತನರನ್ನ ವಿಭಿನ್ನವಾಗಿ ಕಾಣುವ ಬದಲು ಅವರಿಗೊಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಲ್ಲಿ ಮುಂದೊಂದು ದಿನ ಆ ಅವಕಾಶವನ್ನ ಬಳಸಿಕೊಂಡು ವೇದಿಕೆಯ ಮೇಲ್ಭಾಗದಲ್ಲಿ ಅವರು ರಾರಾಜಿಸ್ತಾರೆ ಅನ್ನುವುದನ್ನ ಈ ನೃತ್ಯದ ಮೂಲಕ ನಮಗೆ ಪ್ರದರ್ಶನವನ್ನ ಮಾಡಿಕೊಟ್ಟಂತಹ ದೀನಾ ಸ್ಪೆಷಲ್ ಸ್ಕೂಲ್ ಇವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಒನ್ ಗುಡ್ ಸ್ಟೆಪ್ ಅವರ ವತಿಯಿಂದ ಕೊಡಮಾಡ್ತಾ ಇರುವಂತಹ ಬ್ಯಾಗ್ ಕೂಡ ಇವರಿಗೆ ವಿತರಣೆಯನ್ನ ಮಾಡ್ತಾ ಇದ್ದೇವೆ. ತುಂಬು ಹೃದಯದ ಧನ್ಯವಾದಗಳನ್ನ ಅವರಿಗೆ ಮತ್ತೊಮ್ಮೆ ಸಲ್ಲಿಸಿಕೊಳ್ಳುತ್ತಾ ಮುಂದಿನ ತಯಾರಿಗಾಗಿ ಬರಮಾಡಿಕೊಳ್ತಾ ಇದ್ದೇವೆ ಚೈತನ್ಯ ಸ್ಪೆಷಲ್ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿಗಳನ್ನ. ಚೈತನ್ಯ ಸ್ಪೆಷಲ್ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿಗಳು ಸಿದ್ಧತೆಯಲ್ಲಿರುವಂತೆ ಕೇಳಿಕೊಳ್ತಾ ಇದ್ದೇವೆ. ದೀನಾ ಸ್ಪೆಷಲ್ ಸ್ಕೂಲ್ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ಹಾಗೂ ಟೀಚರ್ಸ್ನವರಿಗೆ ಮತ್ತೊಮ್ಮೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುವುದರೊಂದಿಗೆ ಪ್ರೀತಿಪೂರ್ವಕವಾಗಿ ಬೀಳ್ಕೊಡ್ತಾ ಇದ್ದೇವೆ. ಥ್ಯಾಂಕ್ ಯು. ಇದೀಗ ಮುಂದಿನ ಪ್ರದರ್ಶನಕ್ಕಾಗಿ ಚೈತನ್ಯ ಸ್ಪೆಷಲ್ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿಗಳು. ah
ಎಸ್, ತುಂಬ ಹೃದಯದ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹಳ ಸುಂದರವಾಗಿ ಡಾನ್ಸ್ ಮಾಡಿದ್ರು ಬಂಧುಗಳೇ. ನಾವು ಇದುವರೆಗೆ ಕೆಲವಷ್ಟು ಡ್ಯಾನ್ಸ್ಗಳನ್ನ ನೋಡಿದ್ವಿ. ಎಲ್ಲ ಡ್ಯಾನ್ಸ್ಗಳಲ್ಲೂ ಒಂದಲ್ಲ ಒಂದು ಮೆಸೇಜ್ ಇತ್ತು. ಎಂಥ ಸುಂದರವಾದ ಮೆಸೇಜ್ ಅನ್ನ ನಮ್ಮ ವಿದ್ಯಾರ್ಥಿಗಳು ನೀಡ್ತಾ ಇದ್ದಾರೆ. ಬಹಳ ಸುಂದರವಾದ ಸಾಂಗ್ ಸೆಲೆಕ್ಷನ್ ಅನ್ನ ಮಾಡಿದ್ದಾರೆ. ಇದೆಲ್ಲದರ ಹಿಂದೆ ಇರುವಂತಹ ಪರಿಶ್ರಮ, ಅದರ ಹಿಂದೆ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿರುವಂತಹ ಆಟಿಸಮ್ ಸೊಸೈಟಿ ಆಫ್ ಉಡುಪಿ ಇವರ ನಿರ್ದೇಶಕರಾದಂಥ ಕಾರ್ಯದರ್ಶಿಯಾದಂಥ ಕೀರ್ತೇಶ್ ಎಸ್ ಇವರನ್ನ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಆಯೋಜನಾ ಕಾರ್ಯದರ್ಶಿಗಳು ಶ್ರೀಯುತ ಕೀರ್ತೇಶ್ ಸರ್ ಅವರು ಈ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು ಎನ್ನುವ ಹಾಗೆ ಕೇಳಿಕೊಳ್ತಾ ಇದ್ದೇನೆ. ಎಸ್, ಚೈತನ್ಯ ಸ್ಪೆಷಲ್ ಸ್ಕೂಲ್ ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅಭಿವಂದನೆಗಳನ್ನ ಸಲ್ಲಿಸಿಕೊಳ್ಳುತ್ತಾ ಒಮ್ಮೆ ಗಟ್ಟಿ ಚಪ್ಪಾಳೆಯನ್ನ ನಮ್ಮ ಚೈತನ್ಯ ಸ್ಪೆಷಲ್ ಸ್ಕೂಲ್ನ ವಿದ್ಯಾರ್ಥಿಗಳಿಗೆ ಸಲ್ಲಿಸಬೇಕು ಎನ್ನುವ ಹಾಗೆ ತಮ್ಮಲ್ಲಿ ಪ್ರೀತಿಯಿಂದ ಕೇಳಿಕೊಳ್ತಾ ಇದ್ದೇವೆ. ಥ್ಯಾಂಕ್ ಯು. ಇದೇ ರೀತಿ ಮುಂದಿನ ತಯಾರಿಗೆ ಭರಮಾಡಿಕೊಳ್ತಾ ಇದ್ದೇವೆ. ವಿಜೇತ ಸ್ಕೂಲ್ ಇಲ್ಲಿನ ವಿದ್ಯಾರ್ಥಿಗಳನ್ನ ಕೀರ್ತೇಶ್ ಸರ್ ಇವರಿಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸಿಕೊಳ್ಳುತ್ತಾ ಮುಂದಿನ ತಯಾರಿಗಾಗಿ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ ವಿಜೇತ ತಂಡದ ವಿದ್ಯಾರ್ಥಿಗಳನ್ನ. ಇದ್ರು ಕಾರ್ಯನಿಮಿತ್ತ ಅನ್ಯ ಕಾರ್ಯಕ್ಕಾಗಿ ತೆರಳುವ ಕಾರಣ ಕಾರ್ಯಕ್ರಮವನ್ನ ಇಲ್ಲಿಗೆ ಬಿಟ್ಟು ನಮ್ಮಿಂದ ಬೀಳ್ಕೊಡ್ತಾ ಇದ್ದಾರೆ. ಅವರನ್ನ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದಿಸಿಕೊಳ್ಳುತ್ತಾ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ವೇದಿಕೆಗಳು ಅವರಿಗೆ ದೊರಕಲಿ, ಕಲಾ ಸೌರಭ ನಿತ್ಯ ನಿರಂತರವಾಗಿ ನೆರವೇರುವ ಕಾಲಕ್ಕೆ ಶ್ರೀಯುತರ ಸುಂದರವಾದ ಕಂಠದ ಮೂಲಕ ನಿರೂಪಣೆಯನ್ನ ಕೇಳುವಂತಹ ಯೋಗ ಭಾಗ್ಯ ನಮಗೆ ದೊರಕಲಿ ಎನ್ನುವ ಹಾಗೆ ಪ್ರಾರ್ಥಿಸಿಕೊಳ್ಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಸ್ವರಾಜ್ ಶೆಟ್ಟಿ ಅವರಿಗೆ ಅಭಿಮಾನ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿಕೊಂಡವರಿದ್ದೇವೆ. ರಾಷ್ಟ್ರಮಟ್ಟದ ವಾಲಿಬಾಲ್ ಆಟಗಾರ್ತಿ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರಿ ಸಾಧನೆಗೈದು ಬದುಕನ್ನೇ ಬದಲಾಯಿಸಿದ ಯಶೋಗಾಥೆ. ರಣಕಲಿಯೋ ಇಡೀ ದೇಶವೇನೆ ನಿನ್ನ ಮನೆಯೋ, ಧಡ 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 ನಡೆಯೋ ನಿನ್ನ ತ್ಯಾಗಕ್ಕೆಂದು ನಾವು ಋಣಿಯೋ. ಆ ಸಿಡಿಲು ಮಳೆಯೇ ಬಂದರು, ಸಾಗರವೇ ಉಕ್ಕಿ ಹರಿದರು, ಎದುರಾಳಿ ಎದುರಿಗೆ ನಿಲ್ತರು, ನೀ ಮುನ್ನುಗ್ಗಿ ದೇಶನ ಕಾಯುವೆ. ಜನಗಣ ಮನ ಎದೆಯನಿದೆ ಓ ಬಲಿದಾನ ಕುರು, ನೀನು ರೆಡಿಯೋ ನನ್ನು ಕೂಡ ನಿನ್ನ ನೆನೆಯುತ್ತಿದೆ ಎಂದೆಂದು ನಿಂಗೆ ಜಯ ಹೋ. ಸೇನೆಗೆ ಸೇರೋ ಕನಸು ನನಸಾಗಿದೆ. ಅಪ್ಪ ಅಮ್ಮನ್ನ ಕಳ್ಕೊಂಡ ನಾನು ಅನಾಥೆ ಅಲ್ಲ. ಅಪ್ಪ, ನಿಮ್ಮಂತೆ ನಾನು ಸೇನೆಗೆ ಸೇರಿ ದೇಶ ಸೇವೆ ಮಾಡ್ತೀನಿ. ನಾನು ಈಗಲೇ ನನ್ನ ಜನ್ಮ ದಾಖಲೆ ಸರಿಪಡಿಸೋಕೆ ಡೆಲ್ಲಿಗೆ ಹೋಗ್ಬೇಕು. For the kind attention of passengers, this is the time for train number 12763 Padmavati Super Fast Express. ಕಳ್ಳ ಕಳ್ಳ ಕಳ್ಳ, ಏಯ್, ಕಳ್ಳತನ ಮಾಡಿ ಜೀವನ ಮಾಡ್ತೀಯಾ? ಥೂ ನಿನ್ನ ಜನ್ಮಕ್ಕೆ. ಅಮ್ಮ ಅಮ್ಮ, ನೋ ಕಣ್ಣ ಮುಚ್ಚೆ ಕಾಣೆಗೂಡೆ ಆಟ ನಮ್ಮ ಬಾಳು, ಯಾರ್ಯಾರ ಹಣೆ ಏನೇನಿದೆ ಬಲ್ಲೋರ್ ಯಾರು ಹೇಳು. ವಿಧಿಯ ನಾಟಕ, ವಿಧಿಯ ನಾಟಕ, ಓ ವಿಧಿಯ ನಾಟಕ, ನನ್ನ ಬದುಕು ಸೂತಕ. ಅಯ್ಯೋ, ಯಾರೀಕೆ? ರಾತ್ರಿ ಇಡೀ ಹಳ್ಳಿಯಲ್ಲಿ ಎಷ್ಟೊಂದು ರೈಲುಗಳು ಸಂಚರಿಸಿದೆ. ಈಕೆ ಬದುಕಿರೋಕೆ ಸಾಧ್ಯನೇ ಇಲ್ಲ. ಈಕೆ ಇನ್ನೂ ಬದುಕಿದಾಳೆ. ಬನ್ನಿ,
ಈಗೇನು ಆಸ್ಪತ್ರೆಗೆ ಸೇರಿಸೋಣ. ಡಾಕ್ಟ್ರೆ, ಈ ಹೆಣ್ಮಗಳು ರೈಲು ಹಳ್ಳಿಯಲ್ಲಿ ಬಿದ್ದಿದ್ಲು. ಕಾಲಿಂದ ವಿಪರೀತ ರಕ್ತ ಸೋರ್ತಿದೆ. ಒಂದು ಕಾಲು ಜಜ್ಜಿ ಹೋಗಿದೆ. ಅಮ್ಮ, ನೋವು ಸಹಿಸಲಾಗುತ್ತಿಲ್ಲ. ನೋಡಿ ಅಮ್ಮ, ಇದು ಹಳ್ಳಿ ಆಸ್ಪತ್ರೆ. ತುಂಬಾ ರಕ್ತ ಹೋಗಿದ್ರಿಂದ ಕಾಲನ್ನ ಕತ್ತರಿಸಬೇಕಾಗುತ್ತೆ. ನಮ್ಮಲ್ಲಿ ಅರಿವಳಿಕೆ ಮದ್ದಿನ ವ್ಯವಸ್ಥೆ ಕೂಡ ಇಲ್ಲ. ನೀವು ಬೇರೆ ಆಸ್ಪತ್ರೆಗೆ ಹೋಗೋದು ಒಳ್ಳೆಯದು. ಇಲ್ಲ ಡಾಕ್ಟರ್, ನನ್ಗೆ ನೋವನ್ನ ತಡ್ಕೊಳಕ್ ಆಗ್ತಿಲ್ಲ. ನನ್ನ ಕಾಲನ್ನ ಕತ್ತರಿಸಿ ಡಾಕ್ಟರ್. ನೋ ಟಿಕೆಟ್ ರಹಿತ ಪ್ರಯಾಣ, ಆತ್ಮಹತ್ಯೆಗೆ ಯತ್ನಿಸಿದ ಅರುಣಿಮಾ ಟಿಕೆಟ್ ಇಲ್ಲದೆ ಪ್ರಯಾಣ ಮಾಡಿರುವುದಕ್ಕೆ ಹೆದರಿ ರೈಲಿನಿಂದ ಹಾರಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಎಂದು ಶಂಕಿಸಲಾಗಿದೆ. ಮನುಷ್ಯ ತನ್ನ ಸ್ವಾರ್ಥಕ್ಕೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡೋದು ಎಷ್ಟು ಸರಿ. ಮನಸ್ಸೇ ಕರಗದ ಲೋಕವೇ ಲೋಕವು, ಮನಸ್ಸೇ ಕರಗದ ಲೋಕವೇ ಲೋಕವು, ಗುಡಿಸಿಲೊಳಗಡೆ ನಮ್ಮ ಬದುಕೆ ಮುಗಿಯುವುದೇ, ನಾ ಮತ್ತೆ ಹಾರುವ ಕಿರುವಾಸೆ ಮೂಡಿದೆ. ಬೆಳಕು ಹರಿದಿದೆ, ಭಾನುಮೈಯ ಮುರಿದಿದೆ, ಈಗ ರೆಕ್ಕೆ ಹಾರದೆ ಕೊನೆ ಕದವು ತೆರೆಯದೆ. ಪುಟ್ಟ ಪುಟ್ಟ ಗುಂಡಿಗೆಲಿ ಉಸಿರೇ ನಿಂತು ಹೋಗೈತೆ, ಮನೆಯೂ ಮಸಣವು ಎರಡು ಒಂದೇ ಆಗೈತೆ. ನೀವಿನ್ನು ಮನೆಗೆ ಹೋಗ್ಬೋದು. ಮನೆಯಲ್ಲೇ ರೆಸ್ಟ್ ಮಾಡಿ. ಥ್ಯಾಂಕ್ ಯು ಡಾಕ್ಟರ್. ನಾನಿವತ್ತು ಈ ಸ್ಥಿತಿಯಲ್ಲಿ ನಡೆದಾಡಲು ಕಷ್ಟಪಡುತ್ತಿರಬಹುದು, ಆದರೆ ಒಂದಲ್ಲ ಒಂದು ದಿನ ನನ್ನ ಒಂದೇ ಕಾಲಿನಲ್ಲಿ ಮೌಂಟ್ ಎವರೆಸ್ಟ್ ಶಿಖರವನ್ನ ಏರಿಯೇ ಏರುತ್ತೇನೆ. ಇದು ನನ್ನ ಶಪಥ. ಇವಳಿಗೆ ಹುಚ್ಚು, ನೆಟ್ಟಗೆ ನಡೆಯಕ್ಕಾಗಲ್ಲ, ಪರ್ವತ ಇರ್ತಾಳಂತೆ. ಎಲುಬಿಲ್ಲದ ನಾಲಿಗೆ, ಜನ ಏನ್ ಬೇಕಾದ್ರೂ ಮಾತಾಡಿಕೊಳ್ಳಿ. ನಾನು ಈಗ್ಲೇ ಮೌಂಟ್ ಎವರೆಸ್ಟ್ ಏರಿದ ಮೊದಲ ಮಹಿಳೆ ಬಚೇಂದ್ರಿ ಪಾಲ್ರನ್ನ ಭೇಟಿಯಾಗ್ತೇನೆ. ಬಚೇಂದ್ರಿ ಪಾಲ್ರೇ, ನಮಸ್ತೆ. ನಾನು ಮೌಂಟ್ ಎವರೆಸ್ಟ್ ಶಿಖರ ಏರಬೇಕು. ನನಗೂ ನಿಮ್ಮ ನೆಹರು ಇನ್ಸ್ಟಿಟ್ಯೂಟ್ನಲ್ಲಿ ತರಬೇತಿ ಕೊಡಬಹುದೇ? ನೀನೀಗ್ಲೇ ನಿನ್ನ ಮನಸ್ಸಲ್ಲಿ ಮೌಂಟ್ ಎವರೆಸ್ಟ್ ಏರಿದ್ದಾಗಿದೆ. ಇನ್ನೇನಿದ್ರು ಬಾಹ್ಯ ಜಗತ್ತಿನ ತೋರಿಕೆಗೆ ಶಿಖರ ಏರುವುದು ಬಾಕಿ ಇದೆ ಅಷ್ಟೇ. ಆಕ್ಸಿಜನ್ ಖಾಲಿ ಆಗ್ತಾ ಇದೆ. ನಾನು ಈ ಶಿಖರವನ್ನು ತಲುಪ್ತೀನೋ ಇಲ್ವೋ ಗೊತ್ತಿಲ್ಲ. ದೇವರೇ, ನನಗೆ ಈ ಶಿಖರವನ್ನು ತಲುಪುವಂತ ಶಕ್ತಿ ಕೊಡು. संकल्प बोल के हम तो निकल पड़े, हर द्वार खोल के गगन कहे विजयी भव, विजयी भव, गगन कहे विजयी भव. ಸಾಧನೆಗೆ ಅಸಾಧ್ಯ ಯಾವುದೂ ಇಲ್ಲ. ಅಪ್ಪ, ಅಮ್ಮ, ಇದು ನನ್ನ ಬದುಕಿನ ಸಾರ್ಥಕ ಕ್ಷಣ. ಹೇಗಿದ್ರೂ ಆಕ್ಸಿಜನ್ ಖಾಲಿ ಆಯ್ತು. ನನ್ನ ಬದುಕಿನ ಕೊನೆಯ ಕ್ಷಣ. ನಿಮ್ಮ ಹತ್ರಕ್ಕೆ ಬರೋ ಕಾಲ ನಂಗೂ ಬಂತು ಅಪ್ಪ. ದೇವ್ರೇ, ಏನಿದು ನಿನ್ನ ಲೀಲೆ? ಪ್ರಯತ್ನಕ್ಕೆ ತಕ್ಕ ಫಲ ಅನ್ನೋದಕ್ಕೆ ನೀನೇ ಸಾಕ್ಷಿ. ಆಕ್ಸಿಜನ್ ಸಿಲಿಂಡರ್ ಅನ್ನ ಇಲ್ಲಿ ಯಾರೋ ಬಿಟ್ಟೋಗಿದ್ದಾರೆ. ಹಾಗಾದ್ರೆ ಈ ಪ್ರಪಂಚದಲ್ಲಿ ನನ್ನ ಕೆಲಸ ಇನ್ನೂ ಬಾಕಿ ಇದೆಯಾ? ಭಗವಂತ, ನಿನ್ನ ಇಚ್ಛೆಯಂತೆ ಆಗ್ಲಿ. ನನ್ನ ಉಸಿರಿರೋವರೆಗೆ ಬದುಕಲ್ಲಿ ನೊಂದಿರುವ ನನ್ನಂತಹ ಅನೇಕ ಅಶಕ್ತರಿಗೆ ನಾನು ಶಕ್ತಿ ಆಗ್ತೇನೆ.
ಎಸ್, ಒಮ್ಮೆ ಎಲ್ಲರೂ ಎದ್ದು ನಿಂತು ಗಟ್ಟಿ ಚಪ್ಪಾಳೆಯನ್ನ ನೀಡಬೇಕು. ಯಾಕಂತೇಳಿ ಹೇಳಿದ್ರೆ ಅಂಥ ಒಂದು ಅದ್ಭುತವಾದ ಪರ್ಫಾರ್ಮೆನ್ಸ್ ಇದು. ಸೊ ಬಹುಶಃ ಟಿವಿಯಲ್ಲಿ ನಾವು ನೋಡುವ ಯಾವ ರಿಯಾಲಿಟಿ ಶೋಗೂ ಕೂಡ ಕಡಿಮೆ ಇಲ್ಲದಷ್ಟು ಅದ್ಭುತವಾದಂತಹ ಪ್ರದರ್ಶನ. ಕಳೆದ 2 ವರ್ಷ ಕಲಾಸೌರಭ ಕಾರ್ಯಕ್ರಮದಲ್ಲಿ ಪ್ರಥಮ ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡಂತಹ ತಂಡ ಈ ವರ್ಷ ಯಾವುದೇ ಒಂದು ಇಲ್ಲಿ ತೀರ್ಪು ಇಲ್ಲದೆ ಇದ್ರೂ ಕೂಡ ಇಲ್ಲಿ ಒಂದು ಕೇವಲ ಪ್ರತಿಭೆಗೆ ಮಾತ್ರ ಅವಕಾಶವನ್ನ ಒದಗಿಸಿಟ್ರು ಕೂಡ ಅದ್ಭುತವಾದ ಪ್ರದರ್ಶನವನ್ನ ಪ್ರದರ್ಶಿಸಿದಂತಹ ಈ ಒಂದು ವಿಜೇತ ಸ್ಪೆಷಲ್ ಸ್ಕೂಲ್ ತಂಡದ ಎಲ್ಲ ಕಲಾವಿದರಿಗೂ ಕೂಡ ಮತ್ತೊಮ್ಮೆ ಗಟ್ಟಿ ಚಪ್ಪಾಳೆಯನ್ನ ಸಮರ್ಪಿಸಿಕೊಳ್ಳೋಣ. ಈ ಸುಂದರವಾದ ಸಂದರ್ಭದಲ್ಲಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇನೆ ವಿಜಯ್ ನಗ್ಲೂರ್ ಸರ್ ಹಾಗೂ ರಿತೇಶ್ JCI ಉಡುಪಿ ಇಂದ್ರಾಳಿ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ಳುತ್ತಾ ವಿಜೇತ ಸ್ಪೆಷಲ್ ಸ್ಕೂಲ್ನ ಎಲ್ಲ ವಿದ್ಯಾರ್ಥಿಗಳನ್ನ ಅಭಿನಂದಿಸಬೇಕು, ಅಭಿವಂದಿಸಬೇಕು ಎನ್ನುವ ಹಾಗೆ ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದೇನೆ ಸರ್. ಬಹಳ ಅದ್ಭುತವಾದ ಪ್ರದರ್ಶನವನ್ನ ಒದಗಿಸಿಕೊಟ್ಟಿದ್ದೀರಿ. ತಮಗಿದು ಮತ್ತೊಮ್ಮೆ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿಕೊಳ್ತಾ ಇದ್ದೇವೆ. ಬಹುಶಃ ಎಲ್ಲವೂ ಕೂಡ ಟೈಮ್ ಟು ಟೈಮ್ ಕರೆಕ್ಟ್ ಆಗಿ ಸಾಗ್ತಾ ಇತ್ತು. ಒಂದೊಂದು ಕ್ಷಣ ಕೂಡ ಅದ್ಭುತವಾಗಿ ಮೈಯನ್ನ ರೋಮಾಂಚನಗೊಳಿಸುವ ನಿಟ್ಟಿನಲ್ಲಿ ಈ ಪ್ರದರ್ಶನವನ್ನ ನಾವು ಕಂಡವರಿದ್ದೇವೆ. ಬಹಳ ಸುಂದರವಾದ ಪ್ರದರ್ಶನವನ್ನ ಸಿದ್ಧಪಡಿಸಿದಂತಹ ಎಲ್ಲ ಸ್ಪಂದನಾ ಸ್ಕೂಲ್ನ ಎಲ್ಲ ಶಿಕ್ಷಕಿಯರಿಗೂ ಕೂಡ ಮತ್ತೊಮ್ಮೆ ಅಭಿಮಾನ ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಯಾಕಂತೇಳಿ ಹೇಳಿದ್ರೆ ಇವತ್ತು ನಾವು ಒಂದು ಡಾನ್ಸ್ ಅನ್ನ ಕಲಿಸ್ಬೇಕು ಅಂತೇಳಿ ಹೇಳಿದ್ರೆ ಬಹುಶಃ ನಾವು ಮಕ್ಕಳನ್ನ ಪದೇ ಪದೇ ತಿದ್ದುತ್ತಾ ಇರಬೇಕಾಗ್ತದೆ. ಅದರಲ್ಲೂ ಕೂಡ ವಿಶೇಷ ಚೇತನರನ್ನ ಇಂಥ ಅದ್ಭುತವಾದ ಒಂದು ಡಾನ್ಸ್ ಪರ್ಫಾರ್ಮೆನ್ಸ್ ಮಾಡಿಸುವುದು ಅವರ ಹತ್ರ ಅಂತೇಳಿ ಹೇಳಿದ್ರೆ ಅದೇನು ಸಣ್ಣ ಮಾತಲ್ಲ. ಬಹುಶಃ ಇದರ ಹಿಂದೆ ತೆರೆಯ ಮರೆಯಲ್ಲಿ ಕಾಣದ ಕೈಗಳ ಕೈವಾಡ ಬಹಳಷ್ಟು ಇದೆ ಅನ್ನುವುದನ್ನ ನಾವು ಕಂಡುಕೊಂಡವರಿದ್ದೇವೆ. ಅದಕ್ಕಾಗಿ ಅವರಿಗೆ ಮತ್ತೊಮ್ಮೆ ಅಭಿಮಾನ ಪೂರ್ವಕವಾದ ಅಭಿವಂದನೆಗಳನ್ನ ಸಲ್ಲಿಸಿಕೊಂಡವರಿದ್ದೇವೆ. ಪ್ರತಿಯೊಬ್ಬ ಭಾಗವಹಿಸಿದಂತ ಪ್ರತಿಯೊಬ್ಬ ಕಲಾವಿದರಿಗೂ ಕೂಡ ಒನ್ ಗುಡ್ ಸ್ಟೆಪ್ ವತಿಯಿಂದ ಸುಂದರವಾದ ಬ್ಯಾಗ್ ಅನ್ನ ವಿತರಣೆ ಮಾಡ್ತಾ ಇರುವಂತಹ ನಮ್ಮ ಪ್ರೀತಿಯ ವಿಜಯ್ ಸರ್ ಹಾಗೂ ರಿತೇಶ್ ಸರ್ ಅವರಿಗೆ ಮತ್ತೊಮ್ಮೆ ಅಭಿಮಾನ ಪೂರ್ವಕವಾದ ಧನ್ಯವಾದಗಳನ್ನ ಸಲ್ಲಿಸಿಕೊಂಡು ಸುಮೇಧ ವಿಜೇತ ಶಾಲೆಯ ಎಲ್ಲ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಬೀಳ್ಕೊಡ್ತಾ ಇದ್ದೇವೆ. ಮುಂದಿನ ತಯಾರಿಗಾಗಿ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ ಸ್ಪಂದನಾ ಸ್ಪೆಷಲ್ ಸ್ಕೂಲ್ ಉಪ್ಪೂರು ಇಲ್ಲಿನ ವಿದ್ಯಾರ್ಥಿಗಳನ್ನ.